ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಜನಗಳು ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ. ಇದು ಬರೆಯೋದು ರಿಫ್ಲೆಕ್ಷನ್ ಅಷ್ಟೇ. ಎಲ್ರಿಗೂ ನಮಸ್ಕಾರ ಬಂಧುಗಳೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನೀವು ಡಿ ಬಾಸ್ ಅವರ ಐರಾವತ ಸಿನಿಮಾನ ನೋಡೇ ಇರ್ತೀರ. ಫೇಕ್ ಪೊಲೀಸ್ ಆಗಿ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡೋ ದರ್ಶನ್ ಅಲ್ಲಿ ನಡೆಯೋ ಅಕ್ರಮ ಹಾಗೆ ಭ್ರಷ್ಟಾಚಾರವನ್ನ ಮಟ್ಟ ಹಾಕೋ ಕತೆ ಐರಾವತ ಫಿಲ್ಮ್ನಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಫೇಕ್ ಪೊಲೀಸ್ ಆಗಿ ಎಂಟ್ರಿ ಕೊಡೋ ದರ್ಶನ್ ಹೇಗೆ ಭ್ರಷ್ಟಾಚಾರಿಗಳು ಹಾಗೆ ಕ್ರಿಮಿನಲ್ಗಳ ಚಳಿ ಬಿಡಿಸ್ತಾರೆ ಅನ್ನೋದು ನೋಡೋಕೆ ಚಂದ. ಕೆಲವರು ದರ್ಶನ್ ಅವರ ಈ ರೋಲ್ನ ನಿಜ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಯೋಚನೆ ಮಾಡಿರೋದು ಉಂಟು. ಏನೇ ಆದರೂ ಅದು ಫಿಲ್ಮ್ ಅಲ್ವಾ, ಅದರಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್. ಫಿಲ್ಮ್ನಲ್ಲಿ ನಡೆಯೋದು ನಿಜ ಜೀವನದಲ್ಲಿ ಆಗುತ್ತಾ ಅಂತ ನೀವೆಲ್ಲ ಅಂದ್ಕೊಂಡಿರ್ತೀರಿ. ಆಗುತ್ತೆ ಗುರು ಅಂತ ನಾನು ಹೇಳ್ತೀನಿ. ಹೇಳೋದು ಮಾತ್ರ ಅಲ್ಲ, ಸಾಕ್ಷಿ ಸಮೇತ ತಗೊಂಡ್ಬಂದಿದ್ದೀನಿ ನೋಡಿ. ಇಲ್ಲೊಬ್ಳು ಲೇಡಿ ಐರಾವತ ಸೇಮ್ ಐರಾವತ ಫಿಲ್ಮ್ ರೇಂಜಲ್ಲೇ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಬರೋಬ್ಬರಿ 2 ವರ್ಷಗಳ ಕಾಲ ಪೊಲೀಸ್ ಅಲ್ಲದೆ ಇದ್ರೂ ಕೂಡ ತಾನು ಪೊಲೀಸ್ ಅನ್ನೋ ಹಾಗೆ ಜನರನ್ನ ಅಷ್ಟೇ ಅಲ್ಲ, ಪೂರ್ತಿ ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ನಂಬಿಸಿಬಿಟ್ಟಿದ್ದಾಳೆ. ಈಕೆ ರಾಜಸ್ಥಾನದ ನಾಗೋರ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದವಳು. ಟ್ರಕ್ ಡ್ರೈವರ್ ಆಗಿದ್ದ ಆಕೆ ತಂದೆಗೆ 5 ಜನ ಹೆಣ್ಮಕ್ಳು. ಮಕ್ಕಳನ್ನು ಸಾಕೋದಕ್ಕಂತೂ ತಂದೆ ಹರಸಾಹಸ ಪಡ್ತಾ ಇದ್ರು. ಆ 5 ಜನ ಮಕ್ಕಳಲ್ಲಿ ಮೊನಾ ಬುಗಾಲಿಯಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅನ್ನೋ ಆಸೆ. ಅದು ಚಿಕ್ಕಂದಿನಿಂದನೇ ಇತ್ತು. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಳ್ತಾರಾ? ಇಲ್ಲ, ಎಕ್ಸಾಮ್ ಪಾಸ್ ಆಗಬೇಕು. ಎಲ್ಲ ಪಾಸ್ ಆದರೂ ಕೂಡ ಇನ್ನೂ ಕೆಲವು ಪರೀಕ್ಷೆಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎದುರಿಸಬೇಕು. ಮೊನಾ ಬುಗಾಲಿಯಾ 2021ರಲ್ಲಿ PSI ಎಕ್ಸಾಮ್ ಬರೀತಾಳೆ. ಆದರೆ ಪಾಸ್ ಆಗಲ್ಲ. ನಿರಾಶೆ ಇದ್ದ ಆಕೆ ಹೇಗಾದರೂ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ಯೋಚನೆ ಮಾಡುವಾಗ ಅವಳ ತಲೆಯಲ್ಲಿ ಒಂದು ಪ್ಲ್ಯಾನ್ ಹೊಳೆಯುತ್ತೆ. ಬೆಕ್ಕಿಗೆ ಗಂಟೆ ಕಟ್ಟೋ ಕೆಲಸಕ್ಕೆ ಮುಂದಾಗಿದ್ಲು ಮೊನಾ ಬುಗಾಲಿಯಾ. ಹೌದು, ಆಕೆ ಅದೇ 2021ರ PSI ಎಕ್ಸಾಮಲ್ಲಿ ಪಾಸಾಗಿದ್ದ ಮೂಲಿದೇವಿ ಅನ್ನೋರ ಹೆಸರಲ್ಲಿ ತಾನೇ ಮೂಲಿದೇವಿ ಅನ್ನೋ ಹಾಗೆ ಫೇಕ್ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡಿದ್ಲು. ಅದನ್ನೆಲ್ಲ ಯೂಸ್ ಮಾಡಿಕೊಂಡು 2021ರಲ್ಲಿ ರಾಜಸ್ಥಾನದ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ ಸೇರಿಕೊಳ್ತಾಳೆ. ಆದರೆ ಅಲ್ಲಿನ ಅಧಿಕಾರಿಗಳಿಗೆ ಸ್ವಲ್ಪನೂ ಕೂಡ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಇದು ಚರ್ಚೆಗೆ ಕಾರಣವಾಗೋ ವಿಷಯನೇ. ಯಾಕಂದರೆ ಅಲ್ಲಿ ಸರಿಯಾಗಿ ವೆರಿಫಿಕೇಷನ್ ಅನ್ನೋದಾಗಿದ್ದಿದ್ರೆ ಆಕೆ ಸಿಕ್ಬೀಳ್ತಾ ಇದ್ಲು. ಇಷ್ಟೊಂದು ಬೇಜವಾಬ್ದಾರಿತನ ಪೊಲೀಸ್ ಅಕಾಡೆಮಿಯಲ್ಲಿ ತೋರಿಸಿರೋದು ಜನರ ಆಕ್ರೋಶಕ್ಕೆ ಕಾರಣ ಅಂತ ಹೇಳ್ಬೋದು. ಹೇಗೋ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಒಳಗೆ ನುಸುಳಿದ್ದ ಆಕೆ ಎಕ್ಸಾಮ್ ಪಾಸ್ ಮಾಡಿ ಏನು ಬಂದಿರ್ತಾರಲ್ಲ, ಅವರು ಹಾಗೆ ಟ್ರೈನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದ್ಲು. ಹೊರಗೆ ತಾನು ಟ್ರೈನಿಂಗ್ ಪಡಿತಾ ಇರೋ PSI ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ಲು. ಇದರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳ ಜೊತೆಗೆ ಎಕ್ಸಾಮ್ ಪಾಸ್ ಮಾಡೋದು, ಅದರಲ್ಲೂ ಪೊಲೀಸ್ ಎಕ್ಸಾಮ್ ಪಾಸ್ ಮಾಡೋದು ಹೇಗೆ ಅಂತ ಮೋಟಿವೇಶನಲ್ ಸ್ಪೀಚ್ ಕೊಡೋಕ್ಕೆ ಶುರು ಮಾಡಿದ್ಲು. ಅವಳ ಮೋಟಿವೇಶನಲ್ ಸ್ಪೀಚ್ ಕೇಳಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವಳನ್ನು ಲೇಡಿ ಸಿಂಗಮ್ ಅಂತ ಕರೆಯೋದಕ್ಕೆ ಶುರು ಮಾಡಿದರು. ನಂತರ ಎಲ್ಲಿವರೆಗೆ ಹಿರಿಯ ಅಧಿಕಾರಿಗಳ ಜೊತೆ ಅವಳು ಕ್ಲೋಸ್ ಆಗಿದ್ಲು ಅಂದರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗವಹಿಸೋ ಪ್ರೋಗ್ರಾಮ್ಗಳಿಗೆಲ್ಲ ಇವಳಿಗೆ ಇನ್ವಿಟೇಷನ್ ಬರ್ತಾ ಇತ್ತು. ಅಂಥ ಇನ್ವಿಟೇಷನ್ಗಳು ಕೆಲವು ಹಿರಿಯ ಅಧಿಕಾರಿಗಳಿಗೂ ಸಿಗ್ತಾ ಇರಲಿಲ್ಲ. ಎಲ್ಲರನ್ನ ಅಷ್ಟೊಂದು ಮೋಡಿ ಮಾಡಿಬಿಟ್ಟಿದ್ಲು ಆಕೆ. ಹೀಗೆ 2 ವರ್ಷ ಟ್ರೈನಿಂಗ್ ತಗೊಳ್ತಾ ಇರೋ PSI ಅಂತ ಹೇಳ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ತಿರುಗ್ತಾ ಇದ್ಲು. ಆದರೆ ಒಂದಲ್ಲ ಒಂದಿನ ಸತ್ಯ ಹೊರಗೆ ಬರಲೇಬೇಕಿತ್ತು ಅಲ್ವಾ. ಆ ಟೈಮ್ ಬಂತು. ಒಂದಿನ ಒಬ್ಬರು ನಿಜವಾದ ಲೇಡಿ PSI ಜೊತೆ ಇವರಿಗೆ ಯಾವುದೋ ವಿಷಯಕ್ಕೆ ಜಗಳ ಹತ್ಕೊಳ್ಳುತ್ತೆ. ಹೀಗೆ ಮಾತಿಗೆ ಮಾತು ಬೆಳೆದು ನನಗೆ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಗೊತ್ತಿದ್ದಾರೆ ಅನ್ನೋ ಹಾಗೆ ಈಕೆ ಅವರಿಗೆ ಬೆದರಿಕೆ ಆಗ್ತಾಳೆ. ಆಗ ಮೊದಲೇ ಇವಳ ಮೇಲೆ ಅನುಮಾನ ಇದ್ದ ಮಹಿಳಾ PSI ರಾಜಸ್ಥಾನ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯಿಂದ PSIಗಳ ಲಿಸ್ಟ್ ತೆಗೆದು ಗಮನಿಸಿದಾಗ ಅವರ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ನಂತರ ನೇರವಾಗಿ ಬಂದು ಆಕೆ ಹತ್ರನೇ ಕೇಳಿದಾಗ ಆಕೆ ತಡವರಿಸ್ತಾ ನಾನು ಇಂಟೆಲಿಜೆನ್ಸ್ ಬ್ಯೂರೋಯಿಂದ ಬಂದಿರೋದು ಅಂತ ಹೇಳ್ಕೊಳ್ತಾಳೆ. ಆಗ ಅವರ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆ ಮಹಿಳಾ PSI ಮೇಲಾಧಿಕಾರಿಗಳ ಹತ್ರ ಹೋಗಿ ಇವಳ ಬಗ್ಗೆ ವಿಚಾರಣೆ ನಡೆಸೋಕೆ ಕೇಳ್ಕೊಳ್ತಾರೆ. ಅದಕ್ಕೆ ಒಪ್ಪಿ ಮೇಲಾಧಿಕಾರಿಗಳು ಈಕೆ ಬಗ್ಗೆ ವಿಚಾರಣೆ ನಡೆಸಿದಾಗ
ಅವಳು ತಾನು ಫೇಕ್ PSI ಅಂತ ಒಪ್ಕೊಳ್ತಾಳೆ. ಆಮೇಲೆ ಅವಳನ್ನ ಬಂಧಿಸಬೇಕು ಅಂತ ಕೇಳ್ಕೊಂಡಾಗ ಆಕೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಎಷ್ಟೋ 2023ರಲ್ಲಿ ಎಸ್ಕೇಪ್ ಆದ ಈಕೆ ಪೊಲೀಸರ ಕೈಗೆ ಸಿಕ್ಕಿದ್ದು ಮೊನ್ನೆ ಅಂದರೆ ಜುಲೈ 5ನೇ ತಾರೀಕು. ಈಗ ನೀವು ಹೇಳಿ, ಈಕೆ ಮೋಸಗಾರ್ತಿನ ಇಲ್ಲ ಬುದ್ಧಿವಂತೇನ? ಇವಳು ಲೇಡಿ ಹೀರೋನಾ ಅಥವಾ ವಿಲನ್ನ? ಇವಳು ಪೊಲೀಸ್ ಡಿಪಾರ್ಟ್ಮೆಂಟ್ ಮೋಸ ಮಾಡಿದ್ಲಾ ಇಲ್ಲ ಬೇಜವಾಬ್ದಾರಿತನದಿಂದ ಪೊಲೀಸ್ ಡಿಪಾರ್ಟ್ಮೆಂಟೇ ಮೋಸ ಹೋಗಿದ್ಯಾ? ನೀವು ಹೇಗೆ ತಿಳ್ಕೊಳ್ತಿರೋ ಹಾಗೆ. ಇನ್ನೊಂದು ಅಪರಾಧ ಕಥೆಯ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.